Hey guys, hey everyone, welcome back to Ash Explore channel. ಸೊ ಇವತ್ತಿನ ವ್ಲಾಗಲ್ಲಿ ಜಸ್ಟ್ ಸ್ಪೆಂಡ್ ಅ ಡೇ ವಿತ್ ಮೀ ಮಾಡ್ತಾ ಇದ್ದೀನಿ. ಸೊ ಐ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ಟುಡೇ. ಸೊ ಇಟ್ಸ್ ಜಸ್ಟ್ ಅ ನಾರ್ಮಲ್ ಡೇ. ಹೇಗೆ ನಾನು ಸ್ಪೆಂಡ್ ಮಾಡ್ತೀನಿ ಅಂತ ಐ ಜಸ್ಟ್ ವ್ಲಾಗ್ ದ್ಯಾಟ್. ಸೊ ಇಟ್ಸ್ ಮಾರ್ನಿಂಗ್ 7 AM. ಸೊ ಇವಾಗ ನಾನು ಜಿಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ನನಗಂತೂ ಜಿಮ್ಮಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಐ ಜಸ್ಟ್ ಗೋ ವೆನ್ ಎವರ್ ಐ ಗೆಟ್ ಟೈಮ್. ಸೊ ಇವಾಗ ಸ್ವಲ್ಪ ಬೇಗ ಎದ್ದಿದ್ದೇನೆ ಸಂಡೇ ಅಂತ. ಐ ಜಸ್ಟ್ ಗೋ ಜಿಮ್ ಆ್ಯಂಡ್ ಕಮ್ ಬ್ಯಾಕ್. ಐ ಡೋಂಟ್ ಥಿಂಕ್ ಸೊ ನಾನು ಜಿಮ್ಮಲ್ಲೆಲ್ಲ ಸ್ವಲ್ಪ ವ್ಲಾಗ್ ಮಾಡ್ತೀನಿ, ಬಟ್ ಇನ್ ಕೇಸ್ ಐ ಗೆಟ್ ಅ ಚಾನ್ಸ್ ಐ ವಿಲ್ ಶೋರ್ಲಿ ಡು ಇಟ್. ಆ್ಯಂಡ್ ಇವತ್ತು ನನಗೇನು ಪ್ಲ್ಯಾನ್ಸ್ ಇಲ್ಲ ಹೇಳಬೇಕಂದ್ರೆ, ಬಟ್ ಏನು ಪ್ಲ್ಯಾನ್ಸ್ ಇಲ್ಲ ಅಂದರೆ ಐ ಜಸ್ಟ್ ಈಟ್, ಒಂದು ಒಳ್ಳೆ ಮೂವಿ ನೋಡಿ ಆರಾಮಾಗಿ ರೆಸ್ಟ್ ತೊಗೊಂಡು ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಲೆಟ್ಸ್ ಗೋ ಟು ಜಿಮ್. ಸೊ ಇವಾಗ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಐ ಥಾಟ್ ಟಿಫಿನ್ ಪ್ರಿಪೇರ್ ಆಗಿರುತ್ತೆ ಅಂತ, ಪ್ರಿಪೇರ್ ಆಗಿಲ್ಲ, ಹಾಫ್ ಆ್ಯಂಡ್ ಹಾಫ್ ಆಗಿದೆ. ಸೊ ನಾನೇ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕಿ ಐ ಹ್ಯಾವ್ ಟು ಪ್ರಿಪೇರ್ ದಿ ಬ್ರೇಕ್ಫಾಸ್ಟ್. ಸೊ ಲೆಟ್ಸ್ ಡೂ ದಿಸ್. ಇವತ್ತೇನು ಪ್ಲ್ಯಾನ್ಸ್ ಅಂತ ಮಮ್ಮಿಗೆ ಕೇಳಿದೆ. ಶಿ ಡಿಡ್ ನಾಟ್ ರಿಪ್ಲೈ ಯೆಟ್. ವಿಲ್ ಸಿ ವಾಟ್ ಟು ಡೂ. ಖಾರ ಪೊಂಗಲ್ ಇಸ್ ಆಲ್ಮೋಸ್ಟ್ ರೆಡಿ. ನನಗೆ ಯಾಕೋ ಕಲರ್ ಕಡಿಮೆ ಅನ್ನಿಸ್ತಾ ಇದೆ. ಸೊ ಐ ಆ್ಯಡ್ ಲಿಟಲ್ ಮೋರ್ ಅರ್ಶಿನ. ನನ್ನ ಖಾರ ಪೊಂಗಲಿಗೆ ಸ್ವಲ್ಪ ಕಲರ್ಫುಲ್ ಆಗಿರಬೇಕು. ಲೈಟ್ ಕಲರ್ ಇದೆ ಇಷ್ಟ ಆಗಲ್ಲ. ಸ್ವೀಟ್ ಪೊಂಗಲ್ ಇಸ್ ಇನ್ ಪ್ರೋಗ್ರೆಸ್. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಈ ಬೆಲ್ಲ ನನ್ನ ಫ್ರೆಂಡ್ ಕೊಟ್ಟಿದ್ದು ಫ್ರಮ್ ಚಿತ್ತೂರು. ದಿಸ್ ಇಸ್ ಸೋ ಗುಡ್. ಎಷ್ಟು ಚೆನ್ನಾಗಿದೆ. ಏನದು? ಕಾಯಿ ತುರಿ. ಆ್ಯಂಡ್ ಈ ಸ್ವೀಟ್ ಪೊಂಗಲ್ ತಿಂದರೆ ನಮ್ಮಮ್ಮ ಇಬ್ಬರೇ ತಿಂದಿರ್ಬೇಕಲ್ವಾ. ಐ ವಾಂಟ್ ಈಟ್ ಸ್ವೀಟ್ ಪೊಂಗಲ್. ಪರ್ಫೆಕ್ಟ್ ಸಂಡೇ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಲೆಟ್ಸ್ ಈಟ್ ದಿಸ್. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಐ ಥಾಟ್ ಐ ವಿಲ್ ಡೂ ಅ ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್ ರೊಟೀನ್. ಜಸ್ಟ್ ಅಪ್ಲೈ ಆಯಿಲ್ ಆ್ಯಂಡ್ ಟೇಕ್ ಅ ಹೆಡ್ ಬಾತ್ ಅಷ್ಟೇ, ಇನ್ನೇನೂ ಇಲ್ಲ. ಐ ಆಮ್ ನಾಟ್ ಗೋನ್ ಡೂ ಎನಿಥಿಂಗ್ ಎಲ್ಸ್. ಆ್ಯಂಡ್ ನನಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿರೋದ್ರಿಂದ ಐ ಆಲ್ವೇಸ್ ಯೂಸ್ ದಿಸ್ ಲಿಕ್ವಿಡ್ ಆಯಿಲ್. ಇದು ನನಗೆ ಯೂಶ್ವಲಾಗಿ ಹೇರ್ ಫಾಲಿಗೆ ಹೆಲ್ಪ್ ಆಗುತ್ತೆ. ಸೊ ಸ್ವಲ್ಪ ಸ್ಟಾರ್ಟ್ ಆಗಂಗಿಲ್ಲ, ಐ ವಿಲ್ ಸ್ಟಾರ್ಟ್ ಯೂಸಿಂಗ್ ದಿಸ್ ಜಸ್ಟ್ ಟು ಪ್ರಿವೆಂಟ್ ಹೆವಿ ಹೇರ್ ಫಾಲ್ ಅಷ್ಟೇ. ಐ ಜಸ್ಟ್ ಅಪ್ಲೈ ದಿಸ್, ಟೇಕ್ ಬಾತ್ ಆ್ಯಂಡ್ ಗೆಟ್ ರೆಸ್ಟ್. ಇವಾಗ ಸಂಡೇ ಆಯಿಲ್ ಮಾತ್ರ ಅಪ್ಲೈ ಮಾಡೋದು. ಆ್ಯಂಡ್ ಬಿಫೋರ್ ಟೇಕಿಂಗ್ ಬಾತ್ 2 hours 3 hours ಮುಂಚೆ ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ನಾನು ವಾರ ಪೂರ್ತಿ ಆಯಿಲ್ ಹಾಕ್ಕೊಂಡಿರ್ತಾ ಇದ್ದೆ. ಐ ಡೋಂಟ್ ನೋ ಹೌ. ಆ್ಯಂಡ್ ಮೈ ಮಾಮ್ ಯೂಸ್ ಟು ಅಪ್ಲೈ ಆಯಿಲ್ 2 ಜಡೆ ಹಾಕಿ ಕಳಿಸ್ತಿದ್ರು ಸ್ಕೂಲ್ ಟೈಮಲ್ಲಿ. ಇವಾಗ ನೋಡಿ ಜಸ್ಟ್ ಸಂಡೇ 2 hours 3 hours ಬಾತ್ ಮುಂಚೆ ಅಪ್ಲೈ ಮಾಡಿ ಹೋಗೋದು. So back again, ಸ್ನಾನ ಎಲ್ಲ ಮುಗಿಸಿ, ಆ್ಯಂಡ್ ಐ ಆಮ್ ಗೋನ್ ಟು ಶೋ ಯು ಮೈ ಸ್ಕಿನ್ ಕೇರ್ ರೊಟೀನ್. ಸೊ ಯೂಶ್ವಲಾಗಿ ನಾನು ಜಾಸ್ತಿ ಏನು ಸ್ಕಿನ್ ಕೇರ್ ಮಾಡಲ್ಲ. ಅಪಾರ್ಟ್ ಫ್ರಮ್ ಓನ್ಲಿ 3 ಪ್ರಾಡಕ್ಟ್ಸ್ ಐ ಯೂಸ್ ಎವ್ರಿ ಡೇ. ದಟ್ ಈಸ್ 1 ಸೆರಮ್, ವೈಟಮಿನ್ ಸಿ ಸೆರಮ್, ಆ್ಯಂಡ್ ಮಾಯ್ಶ್ಚರೈಸರ್. ಅದು ಬಿಟ್ಟರೆ ಸನ್ಸ್ಕ್ರೀನ್. ಇಷ್ಟೇ ನಾನು ಯೂಸ್ ಮಾಡೋದು. ಆ್ಯಂಡ್ ನಾನು ಫೌಂಡೇಶನ್ಸ್ ಜಾಸ್ತಿ ಯೂಸ್ ಮಾಡಲ್ಲ, ಆನ್ ಡೈಲಿ ಬೇಸಿಸು ನಾನು ಯೂಸ್ ಮಾಡಲ್ಲ. ಆ್ಯಂಡ್ ಫಸ್ಟ್ ಇಸ್ ದ ವೈಟಮಿನ್ ಸಿ ಸಿರಮ್. ಇದು ನಾನು ತುಂಬ ವರ್ಷದಿಂದ ಮುಂಚೆ ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಐ ಅಗೇನ್ ಟುಕ್ ಅ ಬ್ರೇಕ್ ಆ್ಯಂಡ್ ಐ ಸ್ವಿಚ್ ಟು ಅದರ್ ಪ್ರಾಡಕ್ಟ್ಸ್. ಬಟ್ ನಂಗೆ ಯಾವುದೂ ಸೆಟ್ ಆಗಿಲ್ಲ, ವಾಪಸ್ ಇದೆ ಬಂದುಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಯಾವತ್ತೇ ಆಗಲಿ ಸಿರಮ್ನ ಸ್ವಲ್ಪ ಟ್ಯಾಪ್ ಮಾಡ್ತೀನಿ ಫೇಸ್ ಮೇಲೆ. ಐ ಡೋಂಟ್ ರಬ್ ಇಟ್.
ಬಿಕಾಸ್ ಅದು ಸೆಮಿ ಲಿಕ್ವಿಡ್ ಆ್ಯಂಡ್ ಆಲ್ಸೋ ಅದು ಅಬ್ಸರ್ವ್ ಆಗುತ್ತೆ ಅಂತ ಐ ಜಸ್ಟ್ ಟ್ಯಾಬ್ಡ್ ಆನ್ ಮೈ ಫೇಸ್. ನೆಕ್ಸ್ಟ್ ಇಸ್ ದ ಮಾಯ್ಶ್ಚರೈಸರ್. ಐ ಆಮ್ ಯೂಸಿಂಗ್ ದಿಸ್ ಫ್ರಮ್ ಅರೌಂಡ್ 2 years, 1 year, 2 years. I'm using this from 2 years. ನನಗೆ ಫುಲ್ ಸೆಟ್ ಆಗಿದೆ ಆ್ಯಂಡ್ ಇದು ಡ್ರೈ ಸ್ಕಿನ್ ಇರೋರಿಗಂತೂ ಪ್ರಾಪರಾಗಿ ಸೆಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸನ್ಸ್ಕ್ರೀನ್. ದಿಸ್ ಇಸ್ ಅ ಮಸ್ಟ್. ನಾನು ಏನು ಹಾಕ್ಕೊಂಡು ಹೋಗಿಲ್ಲ, ಲೇಟ್ ಆಗ್ತಿದೆ ಅಂದೇನೋ ಇದನ್ನು ಮಾತ್ರ ಹಾಕ್ಕೊಂಡು ಹೋಗೇ ಇರ್ತೀನಿ. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನಾನು ಇದು ಕಂಟಿನ್ಯೂಸ್ ಆಗಿ 3 ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಿದೆ, ಬ್ಯಾಕ್ ಟು ಬ್ಯಾಕ್ ಅಂತೂ ಹಾಕ್ಕೊಳಲ್ಲ. ಅರೌಂಡ್ ಐ ಲಿವ್ ಇಟ್ ಫಾರ್ 30 seconds to 40 seconds ಒಂದು ಆದಮೇಲೆ. And finally, I'm using my favorite lip balm. This lip balm is so good. Pigmentation ಎಲ್ಲ ತುಂಬ ರೆಡ್ಯೂಸ್ ಮಾಡುತ್ತೆ. So I just love this. Wow! And that's it. This is my daily skincare routine. Usually ನಾನು ಎವ್ರಿ ಡೇ ಮಾಡೋದು ಆ್ಯಂಡ್ ಆಫೀಸ್ಗೂ ಇಷ್ಟೇ ನಾನು ಮಾಡ್ಕೊಂಡು ಹೋಗೋದು. ಮೇ ಬಿ ಅಪಾರ್ಟ್ ಫ್ರಮ್ ದಿಸ್ ಸ್ವಲ್ಪ ಲಿಪ್ಸ್ಟಿಕ್ ಕಾಜಲ್ ಹಾಕಿರ್ತೀನಿ. ದಟ್ಸ್ ಇಟ್. ಲೆಟ್ಸ್ ಗೋ. ಊಟ ಮಾಡಿ ನೆಕ್ಸ್ಟ್ ಏನು ಮಾಡೋಣ. ಲಂಚ್ ಟೈಮ್. ಸೊ ಎಗ್ ಮಟನ್ ಸಾರು. ನಾನು ಮಟನ್ ತಿನ್ನಲ್ಲ, ಸೊ ಅದಕ್ಕೆ ನೋ ಪೀಸ್ ವಿತ್ ಮುದ್ದೆ. ದ ಬೆಸ್ಟ್ ಕಾಂಬಿನೇಷನ್. ಸೊ ಲಂಚ್ ಎಲ್ಲ ಮುಗಿಸಿ ನಾವು ವಿ ಆರ್ ಗೋಯಿಂಗ್ ಔಟ್. ಮಮ್ಮಿ ಸ್ಯಾರಿ ಬೈ ಮಾಡಬೇಕು ಅಂತ ಹೇಳಿದ್ರು ಬಿಕಾಸ್ ಇಟ್ಸ್ ಹರ್ ಆ್ಯನಿವರ್ಸರಿ ಕಮಿಂಗ್ ಅಪ್. ಸೊ ಮಮ್ಮಿಗೊಂದು ಸ್ಯಾರಿ ಬೈ ಮಾಡಿ ಆಮೇಲೆ ಶಿ ವಾಂಟ್ಸ್ ಟು ಬೈ 2 more ಸ್ಯಾರೀಸ್ ಬಿಕಾಸ್ ನ್ಯೂಲಿ ಮ್ಯಾರಿಡ್ ಕಪಲ್ ಇದ್ದಾರೆ ನಮ್ಮಪ್ಪ ಫ್ಯಾಮಿಲಿ. ಸೊ ದೇ ವಾಂಟ್ ಗಿಫ್ಟ್ ದೆಮ್ ದ್ಯಾಟ್. ಅದನ್ನು ಹೋಗಿ ಬೈ ಮಾಡಿ ಬರೋಣ. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಮಲ್ಲೇಶ್ವರಂ. ನಾವು ಮಲ್ಲೇಶ್ವರಂ ಶಾಪಿಂಗ್ ಹೋಗಿಲ್ಲ ಯಾವತ್ತು ಬಿಕಾಸ್ ಜಯನಗರ್ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತದೆ. ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್ ಮಲ್ಲೇಶ್ವರಂ. ಹೇಳಬೇಕಂದ್ರೆ ನಾನು ಮಲ್ಲೇಶ್ವರಂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಆ್ಯಂಡ್ ಐ ವಾಂಟ್ ಡೂ ದಿಸ್ ಟೈಮ್. ಸ್ವಲ್ಪ ಶಾಪಿಂಗ್ ಮಾಡೋಣ ಮಲ್ಲೇಶ್ವರಂ ಮನೆ ಅಂತ. ನಂಗೆ ಯಾವ ಸ್ಟ್ರೀಟಿಗೆ ಹೋಗಬೇಕು, ಯಾವ ಅಂಗಡಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಐ ನೋ ಫ್ಯೂ ಸೈಡ್ ಶಾಪ್ಸ್, ದಟ್ ಈಸ್ ದ ಓನ್ಲಿ ಒನ್ ವಿ ಆರ್ ಗೋಯಿಂಗ್. ಆ್ಯಂಡ್ ನನಗೂ ಸ್ವಲ್ಪ ಟಾಪ್ಸ್ ಎಲ್ಲ ಬೇಕು. ಐ ಡೋಂಟ್ ಥಿಂಕ್ ಸೊ ನಾವು ಅಮ್ಮ ಬೈ ಮಾಡ್ತಾರೆ, ಬಟ್ ಆಲ್ಸೋ ವಿಲ್ ಆಸ್ಕ್ ಹರ್. ಆ್ಯಂಡ್ ಐ ಆಮ್ ಡ್ರೆಸ್ಡ್ ಅಪ್. ಸೊ ಜಾಸ್ತಿ ಏನು ಮೇಕಪ್ ಇಲ್ಲ, ಜಸ್ಟ್ ಲಿಪ್ಸ್ಟಿಕ್, ಪರ್ಫ್ಯೂಮ್ ಆ್ಯಂಡ್ ವಾಚ್. ದಟ್ಸ್ ಇಟ್. ಆ್ಯಂಡ್ ದಿಸ್ ಇಸ್ today. Let's go. ಇವಾಗ ಮಲ್ಲೇಶ್ವರಂ ರೀಚ್ ಆದರೆ ನಿಜ ಹೇಳಬೇಕಂದ್ರೆ ನಾನು ಇಷ್ಟು ಕ್ರೌಡ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಟ್ ವಾಸ್ ಲೈಕ್ ಟೂ ಮಚ್ ಓವರ್ ಕ್ರೌಡೆಡ್. ಆ್ಯಂಡ್ ನಾವು ಫಸ್ಟ್ ಹೋಗಿದ್ದು ಸ್ಯಾರಿ ಶಾಪಿಗೆ, ದಟ್ ಈಸ್ ವರಮಹಾಲಕ್ಷ್ಮಿ ಮಲ್ಲೇಶ್ವರಂ. ನಾವಿಲ್ಲಿ ಬರಬೇಕಂತ ತುಂಬ ದಿವಸದಿಂದ ಅಂದ್ಕೊತಿದ್ವಿ. ಈ ಸ್ಯಾರಿ ಒಂಥರ ನನಗಿಷ್ಟ ಆಯಿತು. ನನಗೆ ಗೊತ್ತಿಲ್ಲ ನಮ್ಮಮ್ಮಗೆ ಇಷ್ಟ ಆಯಿತಾ ಅಂತ. ಸೊ ವಿ ಹ್ಯಾವ್ ಟು ಸಿ ಸಮ್ ಅದರ್. ಇದು ಆಪ್ಷನ್ ನಂಬರ್ 1 ಆ್ಯಂಡ್ ಆಪ್ಷನ್ ನಂಬರ್ 2. ಸೊ ನಮ್ಮ ಮಮ್ಮಿ 2 ಸೆಲೆಕ್ಟ್ ಮಾಡಿದ್ರು, ಬಟ್ ದೆನ್ ನಮ್ಮಮ್ಮಗೆ ಇಷ್ಟ ಆಗಿದ್ದೆ ಸೆಕೆಂಡ್ ಒನ್ನು. ಫಸ್ಟ್ ಟೈಮ್ ನೋಡಿದ್ದೆ ನಮ್ಮಮ್ಮಗೆ ಇಷ್ಟ ಆಗಿದ್ದು ಬೇರೆ ಯಾವುದು ನೋಡೋಕ್ಕೆ ಹೋಗಲ್ಲ. ಇದು ಸೆಕೆಂಡ್ ಒನ್ನೇ ಪಿಕ್ ಮಾಡಿ ಹೋಗ್ತಾ ಇದ್ದೀವಿ. ಆ್ಯಂಡ್ ವೆರಿ ಶಾಕಿಂಗ್ ಏನಂದರೆ ಈ ಸತಿ ಶಾಪಿಂಗ್ ಜಸ್ಟ್ 20 minutesಲ್ಲಿ ಆಗೋಯಿತು. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಸುದರ್ಶನ್. ಇಟ್ ವಾಸ್ ಟೂ ಮಚ್ ಓವರ್ ಕ್ರೌಡೆಡ್ ಸುದರ್ಶನಲ್ಲಂತೂ. ಸೊ ವೆಲ್ಕಮ್ ಬ್ಯಾಕ್. ಐ ಆಮ್ ಬ್ಯಾಕ್ ಫ್ರಮ್ ಮಲ್ಲೇಶ್ವರಂ. ಸೊ ನಾನು ಯಾವತ್ತೂ ಮಲ್ಲೇಶ್ವರಂ ಶಾಪಿಂಗ್ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಅಷ್ಟೊಂದು ಕ್ರೌಡ್ ಎಲ್ಲ ನಾನು ನೋಡಿದ್ದು. ಇಟ್ ವಾಸ್ ಲೈಕ್ ಅರೌಂಡ್ 2 streets ಏನೋ ಹೆವಿ ಕ್ರೌಡೆಡ್ ಆಗಿತ್ತು. ಆ್ಯಂಡ್ ಆಲ್ಸೋ ಮಳೆ ಬಿದ್ದಿದ್ದರಿಂದ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಕಮಿಂಗ್ ಸೂನ್ ಐ ವಿಲ್ ಗೋ ದೇರ್ ಫಾರ್ ಶಾಪಿಂಗ್ ಬಿಕಾಸ್ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಐ ಫೆಲ್ಟ್ ದ ಕಲೆಕ್ಷನ್ ವಾಸ್ ಟೂ ಗುಡ್, ಬಟ್ ಪ್ರೈಸಿಂಗ್ ವೈಸ್ ಜಯನಗರ ಆ್ಯಂಡ್ ಮಲ್ಲೇಶ್ವರಂ ಇಟ್ ವಾಸ್ ದ ಸೇಮ್. ಸೊ ನನಗೇನು ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಮೇ ಬಿ ಕಲೆಕ್ಷನ್ಸ್ ಬೆಟರ್ ಆಗಿತ್ತು ಇನ್ ಮಲ್ಲೇಶ್ವರಂ ಇಸ್ ವಾಟ್ ಐ ಫೆಲ್ಟ್. ಆ್ಯಂಡ್ ಐ ಟುಕ್ ದಿಸ್ ಕ್ಯೂಟ್ ಲಿಟಲ್ ಇಯರಿಂಗ್ಸ್ ಫ್ರಮ್ ಮಲ್ಲೇಶ್ವರಂ. ನಾನು ಯೂಶಲಾಗಿ ಈ ಥರ ತೊಗೊಳಲ್ಲ, ಬಟ್ ದೆನ್ ಐ ಲೈಕ್ ದಿಸ್. ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್, ಸೊ ಐ ಜಸ್ಟ್ ಟುಕ್ ಇಟ್. ಆ್ಯಂಡ್ ಆಲ್ಸೋ ಸುಚಿತ್ ಇಸ್ ಹಿಯರ್. ಸುಚಿತ್ ಪಾರ್ಸೆಲ್ ಬಂದಿತ್ತು. ಸೊ
ಸೊ ಅದಕ್ಕೆ ಓಡ್ ಬಂದಿದ್ದೆ ನಾನು. ವಿ ಥಾಟ್ ವಿಲ್ ಅನ್ಬಾಕ್ಸ್ ದಿಸ್ ಇನ್ ದ ವಿಡಿಯೋ. ಸೊ ಲೆಟ್ಸ್ ಡೂ ದಿಸ್. ಏನೇನೋ ಆರ್ಡರ್ ಮಾಡಿದ್ದಾನೆ. ನಾನು ಮಾತಾಡ್ತಾ ಇದ್ದೀನಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್. ಏನು ಆರ್ಡರ್ ಮಾಡಿದ್ದಾನೆ ಆನ್ಲೈನಲ್ಲಿ. ತುಂಬ ಶೋರ್ ಹೇಗಿದೆ ಏನು ಅಂತ. ಅವನಿಗೆ ಯಾವ ಸೈಜ್ ಆಗಲ್ವೋ ಅದು ನನಗೆ. ಹೌದಂತೆ. ಎಕ್ಸ್ಚೇಂಜ್ ಆಗಿ ಬೇರೆ ತೊಗೊಂತೀನಿ. ಏನಿದು ಟ್ರ್ಯಾಕ್ ಪ್ಯಾಂಟಾ? ಇದು ಯಾಕೋ ಒಳ್ಳೆ ಡಿಸ್ಕೋ ಪ್ಯಾಂಟ್ ಇದ್ದಂಗಿಲ್ವಾ? ಏನಿಲ್ಲ, ಚೆನ್ನಾಗೇ ಇದೆ. ಓಕೆ, ಒಂದು ನಿಮಿಷ ಕೊಡಿಲಿ. ವೈ ಇಸ್ ಇಟ್ ಲೈಕ್ ದಿಸ್? ನಾನು ಪ್ರಾಪರ್ ಡಿಸ್ಕೋ ಪ್ಯಾಂಟ್ ಇದೆ ಇದು. ನಾನು ಇವಾಗ ನೋಡ್ತೀನಿ. ಇದು ಆನ್ ಕ್ಲಾತ್ಸ್ ಆರ್ಡರ್ ಮಾಡಿದ್ದು ಅವ್ನು ಟ್ಯೂಷನ್ಗೆ ಹೋಗಕ್ಕೆ ಹಾಕೊಂಡು ಹೋಗಕ್ಕೆ ಅಂತ ಹಿ ಹ್ಯಾಡ್ ಆರ್ಡರ್ ದಿಸ್. ಬಟ್ ದಿಸ್ ಇಸ್ ಲೈಕ್ ಅ ಪ್ರಾಪರ್ ಡಿಸ್ಕೋ ಪ್ಯಾಂಟ್. ಡಿಸ್ಕೋ ಅಲ್ಲ, ಇದ್ದೇನಕ್ಕೆ ಹಿಂಗಿದೆ. ನಾನು ಇಂಥದ್ದು ಆರ್ಡರ್ನು ಮಾಡಿಲ್ಲ. Oh my god, oh my god. ರಿಟರ್ನ್ ಆಗ್ತೀನಿ. ಪ್ರಾಪರ್ ಡಿಸ್ಕೋ ಪ್ಯಾಂಟ್ ಇದ್ದಂಗಿದೆ ಇದಂತೂ. And you're looking very funny. Very funny, Suchit. ನನ್ನ ಫೋಟೋ ನೋಡ್ದಂಗಿಲ್ಲ. ಸೊ ದಿಸ್ ಇಸ್ ದ ಸೆಕೆಂಡ್ ಆರ್ಡರ್ ಸುಚಿತ್ಗೆ ಸಿಕ್ಕಿರೋದು. ಆ್ಯಕ್ಚುಲಾಗಿ ನಾನು ವಿಡಿಯೋ ಎಂಡ್ ಮಾಡಿದ್ದೆ, ಬಟ್ ದೆನ್ ಸುಚಿತದ ಇನ್ನೊಂದು ಆರ್ಡರ್ ಬಂತು ಅಂತ ಐ ಥಾಟ್ ಐ ಜಸ್ಟ್ ಕಂಟಿನ್ಯೂ ದ ವ್ಲಾಗ್. ಸೊ ಓಪನ್ ಮಾಡು. ನೋಡೋಣ ಹೌ ದಿಸ್ ಇಸ್ ಗೋಣ ಬಿ. ನೆನ್ನೆ ತರಿಸಿದಂತೂ ಫ್ಲಾಪ್ಗೆ ಫ್ಲಾಪ್. ಏನಿದು? ಇದು ಅಲ್ಲ, ನಾನು ಆರ್ಡರ್ ಮಾಡಿದ್ದು ಅನ್ಸುತ್ತೆ. ಇದು ಅಲ್ಲ, ಇದು ಅಲ್ವಾ? ಇದು ಅಲ್ಲ. ಚೆನ್ನಾಗಿದೆ ಅಲ್ಲ? ಇಟ್ಸ್ ಆಕ್ಚುಲಿ ಗುಡ್. ಮಾ, ನಿನ್ ಫೋನ್ ತಂದ್ಕೊಡು. ದಿಸ್ ಇಸ್ ಸೋ ಸ್ಯಾಡ್. ಇವನ್ ಆಕ್ಚುಲಾಗಿ ಆರ್ಡರ್ ಮಾಡೋದು ಆನ್ಲೈನಲ್ಲಿ ಅಪ್ರೂವ್. ನಿನ್ ಫೋನ್ ತಂದ್ಕೊಂಡು ಬಾ. ಸೊ ದಿಸ್ ವಾಸ್ ಅ ಡೇ ಇನ್ ಮೈ ಲೈಫ್ ವ್ಲಾಗ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಸುಚಿತ್ ಯಾವ ಪ್ಯಾಂಟ್ ಆರ್ಡರ್ ಮಾಡಿದ್ದು ಅದನ್ನು 200% ರಿಟರ್ನ್ಗೆ ಹಾಕ್ತಿದ್ದಾನೆ ಬಿಕಾಸ್ ಇಟ್ ವಾಸ್ ಟೂ ಫನಿ. ಸೊ ಹೀಸ್ ಗೋನ್ ರಿಟರ್ನ್ ದ್ಯಾಟ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.